ಎಲ್ಲರಿಗೂ ನಮಸ್ಕಾರ. ಸಗಲಿಗ ಚಾನಲ್ಗೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಆಪರೇಷನ್ ಸಿಂಧೂರ್ನ ವಿಶೇಷತೆಗಳೇನು, ಇದು ಈವರೆಗೆ ನಡೆದಂಥ ಎಲ್ಲ ಆಪರೇಷನ್ಗಳಿಂದ ಭಿನ್ನವಾಗಿದೆ, ಅದು ಹೇಗೆ ಅಂತ ನೋಡೋಣ. ಆಪರೇಷನ್ ಸಿಂಧೂರ್ ಮೂಲಕ ಚರಿತ್ರೆ ನಿರ್ಮಿಸಿದ ಭಾರತ ಉಳಿದೆಲ್ಲ ಕಾರ್ಯಾಚರಣೆಗಳಿಗಿಂತ ಇದು ಭಿನ್ನವಾಗಿದೆ. ಹಲವು ಕಾರಣಗಳಿಂದಾಗಿ ಆಪರೇಷನ್ ಸಿಂಧೂರ್ ಪಾಕ್ ವಿರುದ್ಧದ ಭಾರತದ ಉಳಿದೆಲ್ಲ ಕಾರ್ಯಾಚರಣೆಗಳಿಗಿಂತ ಭಿನ್ನವಾದ ಗುರಿ ನಿರ್ದಿಷ್ಟ ಕಾರ್ಯಾಚರಣೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಕೊಂದಿದ್ದ ಉಗ್ರರ ದಾಳಿಗೆ ಪ್ರತೀಕಾರ ತೆಗೆದುಕೊಂಡಿದೆ. ಕಾರ್ಯಾಚರಣೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. 2016 ಉರಿ ಸರ್ಜಿಕಲ್ ಸ್ಟ್ರೈಕ್, 2019 ಬಾಲಾಕೋಟ್ ವೈಮಾನಿಕ ದಾಳಿಗಿಂತಲೂ ಇದು ನಡೆದಿರುವ ಆಪರೇಷನ್ ಸಿಂಧೂರ್ ದಾಳಿ ತಾಂತ್ರಿಕವಾಗಿಯೂ ಅತ್ಯಂತ ಮುಂದುವರಿದ ಸುಸಜ್ಜಿತ ದಾಳಿ ಎನ್ನಲಾಗಿದೆ. ತಾಂತ್ರಿಕವಾಗಿ ಬಲಿಷ್ಠ ವಿಸ್ತಾರವಾಗಿದ್ದ ಆಪರೇಷನ್ ಸಿಂಧೂರ್ ಈ ಮೂಲಕ ಪಾಕಿಸ್ತಾನ ಆಕ್ರಮಿತ ಪ್ರದೇಶದೊಳಗೆ ಆಳವಾಗಿ ದಾಳಿ ಮಾಡಲಾಗಿದೆ. ಈ ಮೂಲಕ ಹಿಂದಿನ ಎಲ್ಲ ಕ್ರಮಗಳಿಗಿಂತ ಭಿನ್ನವಾದ ಕ್ರಮವನ್ನು ಈ ದಾಳಿಯಲ್ಲಿ ಅನುಸರಿಸಲಾಗಿದೆ. ಬಾಲಾಕೋಟ್ ಕಾರ್ಯಾಚರಣೆಯ ಅನಂತರ ಭಾರತ ನಡೆಸಿದ ಅತ್ಯಂತ ವಿಸ್ತಾರವಾದ ಗಡಿಯಾಚೆಗಿನ ದಾಳಿ ಆಪರೇಷನ್ ಸಿಂಧೂರ್ ಆಗಿದ್ದು, ಭಾರತದ ಕಾರ್ಯತಂತ್ರದ ನಿಲುವಿನಲ್ಲಿ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಉಗ್ರಗಾಮಿಗಳ ನಷ್ಟದ ಪ್ರಮಾಣವು ಭಯೋತ್ಪಾದಕ ಜಾಲಗಳು ಮತ್ತು ಅವುಗಳನ್ನು ನಿರ್ವಹಿಸುವವರಿಗೆ ಬಲವಾದ ಸಂದೇಶವನ್ನು ರವಾನಿಸಿದೆ. ಭಾರತ ಈಗ ಪೂರ್ವಭಾವಿಯಾಗಿ ದಾಳಿ ಮಾಡುವ ಹಕ್ಕನ್ನು ಕಾಯ್ದಿರಿಸಿದೆ ಮತ್ತು ಯಾವುದೇ ಸ್ಥಳವು ತಲುಪಲು ಸಾಧ್ಯವಿಲ್ಲ ಎನ್ನುವ ಮಾತೇ ಇಲ್ಲ ಎಂಬಂತಾಗಿದೆ. ಆಪರೇಷನ್ ಸಿಂಧೂರ್ ಕೇವಲ ಪ್ರತೀಕಾರದ ಬಲ ಪ್ರದರ್ಶನವಾಗಿ ಮಾತ್ರವಲ್ಲದೆ ಪಾಕಿಸ್ತಾನಿ ನೆಲದಿಂದ ಹುಟ್ಟಿಕೊಂಡ ಭಯೋತ್ಪಾದನೆಯ ಮತ್ತು ಕಾರ್ಯಾಚರಣೆಯ ಅಡಿಪಾಯವನ್ನು ನಿರ್ನಾಮ ಮಾಡುವ ಕಾರ್ಯಾಚರಣೆಯೂ ಆಗಿದೆ. ಇಲ್ಲಿ ಟಾರ್ಗೆಟ್ನ ವಿಶೇಷತೆಗಳು ಈ ರೀತಿ ಇದೆ. ಈ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಾದ್ಯಂತ 9 ಸ್ಥಳಗಳನ್ನು ಹೊಡೆದುರುಳಿಸಲಾಗಿದೆ. ಇವುಗಳಲ್ಲಿ ಮುಜಾಫರಾಬಾದ್, ಕೋಟ್ಲಿ, ಬಹವಲ್ಪುರ್, ರಾವಲ್ಕೋಟ್, ಚಕ್ಸರಿ, ಬಿಂಬರ್, ನೀಲಂ ಕಣಿವೆ, ಝೀಲಂ ಮತ್ತು ಚಕ್ಸಾಲ್ ಸೇರಿವೆ. ಒಟ್ಟು ಕ್ಷಿಪಣಿ ದಾಳಿಗಳ ಸಂಖ್ಯೆ 24 ಆಗಿತ್ತು. ಇದು ಭಾರತ ಇದುವರೆಗೆ ನಿರ್ವಹಿಸಿದ ಅತ್ಯಂತ ವ್ಯಾಪಕವಾದ ಏಕದಿನ ನಿಖರ ಕಾರ್ಯಾಚರಣೆಯಾಗಿದೆ. ಸಂಘಟಿತ ದಾಳಿಗಳಲ್ಲಿ 80ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಮತ್ತು 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದೊಂದು ಪತ್ರಿಕೆಯ ವರದಿಯಾಗಿದೆ. ದಾಳಿಗೆ ಗುರಿಯಾದ ಪ್ರತಿಯೊಂದು ಸ್ಥಳವು ದೀರ್ಘಕಾಲದ ಕಣ್ಗಾವಲಿನಲ್ಲಿತ್ತು. ಸರ್ಕಾರಿ ಮೂಲಗಳ ಪ್ರಕಾರ ಭಾರತೀಯ ಗುಪ್ತಚರ ಇಲಾಖೆ ಉಪಗ್ರಹ ಚಿತ್ರಣ, ಮಾನವ ಮೂಲಗಳು ಮತ್ತು ಸಂವಹನಗಳು ಒಗ್ಗೂಡಿಸಿ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್-ಎ ತಯ್ಯಬಾದಂತಹ ಗುಂಪುಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ. ಸಿಂಧೂರ್ ಕಾರ್ಯಾಚರಣೆಯ ವಾಯು, ನೌಕಾ ಮತ್ತು ಭೂ ಆಧಾರಿತ ಸ್ವತ್ತುಗಳ ನಿಯೋಜನೆಯನ್ನು ಒಳಗೊಂಡಿದೆ. ಈ ಕಾರ್ಯಾಚರಣೆಯು ವಾಯು ಉಡಾವಣಾ ಸ್ಕಾಲ್ಪ್ ಕ್ಷಿಪಣಿಗಳು, ಹ್ಯಾಮರ್, ನಿಖರ ನಿರ್ದೇಶಿತ ಬಾಂಬ್ಗಳಂಥ ಯುದ್ಧ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. 250 ಕಿಮಿಗಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿರುವ ಸ್ಕಾಲ್ಪ್ ಕ್ಷಿಪಣಿಗಳು ಬಲವರ್ಧಿತ ಬಂಕರ್ಗಳು ಮತ್ತು ಕಮಾಂಡ್ ಪೋಸ್ಟ್ಗಳನ್ನು ಸೇರಿದಂತೆ ಗಟ್ಟಿ ಗುರಿಗಳನ್ನು ಹೊಡೆಯಲು ಬಳಸಲಾಗಿದೆ. ಮತ್ತು ಅಚ್ಚರಿಯ ಅಂಶವನ್ನು ಹೆಚ್ಚಿಸಲು ದಾಳಿಗಳನ್ನು ಸಿಂಕ್ರೊನೈಸ್ ಮಾಡಲಾಗಿದೆ. UAVಗಳಿಂದ ಬಂದ ಗುರಿ ಸೌಲಭ್ಯಗಳು ನಾಶವನ್ನು ದೃಢಪಡಿಸಿದ್ದು, ಭಾರತ ಗುರಿ ನಿರ್ದಿಷ್ಟ ಕಾರ್ಯಾಚರಣೆಗಳ ಇತಿಹಾಸದಲ್ಲೇ ಇದು ಅತ್ಯಾಧುನಿಕ ಉಪಕರಣಗಳನ್ನು ಬಳಕೆ ಮಾಡಿರುವ ದಾಳಿ ಎಂದು ಹೇಳಲಾಗುತ್ತಿದೆ.